ಹೆಲೋ ಎವ್ರಿವನ್. ನಾನಿವತ್ತು ಗೋಬಿ ಫ್ರೈ ಚಟ್ನಿ ಮತ್ತು ರಾಗಿ ದೋಸೆ ಮಾಡೋಣ ಅಂಥೇಳಿ ಪ್ಲ್ಯಾನ್ ಮಾಡಿಕೊಂಡೆ. ಸೊ ಹಾಗೆಯೇ ನಾನು ಆ್ಯಸ್ ಯೂಶ್ವಲ್ ನಾವು ಗೋಬಿನ ಫಸ್ಟ್ ಅರಿಶಿಣದಲ್ಲಿ ಬೇಯಿಸ್ಕೊಂಡಿರಬೇಕು. ಆಮೇಲೆ ಒಗ್ಗರಣೆ, ಈರುಳ್ಳಿ, ಕರಿಬೇವಿನ ಸೊಪ್ಪು, ಸಾಸಿವೆ, ಜೀರಿಗೆ ಎಲ್ಲ ಹಾಕಿ ನಾವು ಫ್ರೈ ಎಲ್ಲ ಮಾಡಿ ಮತ್ತು ಸಣ್ಣದಾಗಿ ಹಚ್ಕೊಂಡಿರೋ ಅಂಥ ಶುಂಠಿ ಬೆಳ್ಳುಳ್ಳಿನ ನಾವು ಹಾಕಿ ಚೆನ್ನಾಗಿ ಎಣ್ಣೆಯಲ್ಲಿ ಫ್ರೈ ಮಾಡಬೇಕಾಗತ್ತೆ. ಸೊ ನೆಕ್ಸ್ಟ್ ಬೇಯಿಸ್ಕೊಂಡಿರೋ ಅಂಥದ್ದನ್ನ ಗೋಬಿನ ಹಾಕಿ ಅರಿಶಿಣದಲ್ಲಿ ಚೆನ್ನಾಗಿ ಫ್ರೈ ಮಾಡಬೇಕಾಗತ್ತೆ. ಸೊ ನೆಕ್ಸ್ಟ್ ಪೆಪ್ಪರ್ ಪೌಡರ್ ಹಾಕಿ ಸಾಲ್ಟ್ ಹಾಕಿ ಕೊತ್ತಂಬರಿ ಸೊಪ್ಪೆಲ್ಲ ಹಾಕಿದ್ಮೇಲೆ ಸೊ ನಮ್ಮ ಗೋಬಿ ರೆಡಿ ಆಗುತ್ತೆ. ನೆಕ್ಸ್ಟ್ ಅದಾದಮೇಲೆ ನಾನು ಚಟ್ನಿಗೆ ಎಲ್ಲ ರೆಡಿ ಮಾಡಿಕೊಂಡೆ. ಸೊ ಕಡಲೆ ಬೀಜದ ಚಟ್ನಿ ಮಾಡಿಕೊಂಡೆ ನಾನಿವತ್ತು. ಎಲ್ಲ ರೆಡಿ ಅಡುಗೆ ಮಾಡಬೇಕಾದ್ರೆ ನನಗೊಂದು ವರ್ಕ್ ಬಂದಿತ್ತು. ಸೊ ಅದನ್ನು ಕೂಡ ನಾನು ಕಂಪ್ಲೀಟ್ ಮಾಡಿದೆ. ಸೊ ನಾನು ಎಲ್ಲ ಹೆಣ್ಮಕ್ಳಿಗೆ ಹೇಳೋದೇನಂತಂದರೆ, ಈ ವರ್ಕ್ನ ನೀವು ಎಲ್ಲ ಮನೆ ಕೆಲಸ ಮಾಡ್ಕೊತಾನೆ ನೀವು ಈ ಕಂಪನಿನಲ್ಲಿ ನಾವು ಆರಾಮಾಗಿ ವರ್ಕ್ ಮಾಡ್ಬೋದು. ಸೊ ನಿಮಗೇನಾದರೂ ಈ ಜಾಬ್ ಬಗ್ಗೆ ಡೀಟೇಲ್ಸ್ ಬೇಕಿದ್ದರೆ ಆರಾಮಾಗಿ ನನಗೆ ಮೆಸೇಜ್ ಮಾಡಿ, ನಾನು ನಿಮಗೆ ಎಲ್ಲ ಡೀಟೇಲ್ಸ್ನ ಶೇರ್ ಮಾಡ್ತೀನಿ. ಸೊ ಈ ಕಂಪನಿನಲ್ಲಿ ನಾವು ಮಂತ್ಲಿ 2 to 3 hours ಟೈಮ್ ಸ್ಪೆಂಡ್ ಮಾಡಿ ಮಂತ್ಲಿ ನಾವು 20,000 to 30,000ವರೆಗೂ ಅರ್ನಿಂಗ್ಸ್ನ ಮಾಡ್ಬೋದು. ಸೊ ಹಾಫ್ ಆನ್ ಅವರ್ ವರ್ಕ್ ಎಲ್ಲ ಮುಗಿಸ್ಕೊಂಡು ಮತ್ತೆ ನಾನು ನನ್ನ ಕುಕ್ಕಿಂಗ್ಗೆ ಜಾಯ್ನ್ ಆದೆ. ಸೊ ಎಲ್ಲ ಕಂಪ್ಲೀಟ್ ಆದಮೇಲೆ ನನ್ನ ಒಂದು ಬ್ರೇಕ್ಫಾಸ್ಟ್ ಮೇಲೆ ಹೆಲ್ದಿ ಆಗಿತ್ತು. ಸ್ಟೇ ಹೆಲ್ದಿ ಅಂತ ಹೇಳ್ತಾ ನನ್ನ ಒಂದು ವ್ಲಾಗ್ನ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು.